ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತೀರಾ ವಿ.ಎ ಟಾಕ್ಸ್. ಈ ಥರ ವಿಷಯ ಬಂದೇನಪ್ಪ ಅಂದರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ 13ನೇ ವಾರದ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಅದಕ್ಕಿಂತ ಮುಂಚೆ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾರೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ. ಅಪ್ಪು ಬಾಸ್ಗೆ ಜೈ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರೆಲ್ಲ ಅಪ್ಪು ಬಾಸ್ ಫ್ಯಾನ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ವಿಡಿಯೋನ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ಬಿಡಿ ವೀಕ್ಷಕರೇ. ವೀಕ್ಷಕರೇ, ನಿಮ್ಗೆಲ್ಲರೂ ಗೊತ್ತಿರ್ಬೋದು, ಈ ವಾರದ ಕ್ಯಾಪ್ಟನ್ ಕಾವ್ಯ ಆಗಿರೋದ್ರಿಂದ ಅವರು ಸೇವ್ ಆಗಿದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿ ಅವರು ಸಹ ಈ ವಾರ ಸೇವ್ ಆಗಿದ್ದಾರೆ, ರಘು ಅವರು ಆಗಿದ್ದಾರೆ, ಸೂರಜ್ ಅವರು ಸಹ ಆಗಿದ್ದಾರೆ, ಧನುಷ್ ಅವರು ನಾಮಿನೇಟ್ ಆಗಿದ್ದಾರೆ, ಮಾಳು ಅವರು ನಾಮಿನೇಟ್ ಆಗಿದ್ದಾರೆ, ಚೈತ್ರ, ರಜತ್ ಹಾಗೂ ಅಶ್ವಿನಿ ಅವರು ನಾಮಿನೇಟ್ ಆಗಿದ್ದಾರೆ ವೀಕ್ಷಕರೇ. ಅದೇ ರೀತಿಯಾಗಿ ನಿನ್ನೆ ಎಪಿಸೋಡಲ್ಲಿ ಯಾರೆಲ್ಲ ಸೇವ್ ಆದರು ಅಂತ ನೀವು ತಿಳ್ಕೊಂಡಿರ್ಬೋದು. ಮಾಳು ಅವರು ಸೇವ್ ಆಗಿದ್ದಾರೆ ವೀಕ್ಷಕರೇ. ಅವರೊಬ್ಬರದೇ ತೋರಿಸಿದ್ದು. ಇನ್ನು ಮಿಕ್ಕಿದ್ದು ಇನ್ನು ಯಾರು ಸೇವ್ ಆಗಿದ್ದಾರೆ ಅಂತ ಇನ್ನೂ ತಿಳಿದು ಬಂದಿಲ್ಲ. ಇನ್ನು ಮಿಕ್ಕಿದ ಯಾರೆಲ್ಲ ಕಂಟೆಸ್ಟೆಂಟು ಸೇವ್ ಆಗಿಲ್ಲ ಅಂದರೆ ನೋಡ್ಕೊಬರೋಣ. ಅದು ರಜತ್, ಚೈತ್ರ ಅವರು ಸೇವ್ ಆಗಿಲ್ಲ, ಅಶ್ವಿನಿ ಅವರು ಸಹ ಸೇವ್ ಆಗಿಲ್ಲ ಅಂತ ಅನ್ಕೋತೀನಿ ವೀಕ್ಷಕರೇ. ನಮ್ಗೆ ಗೊತ್ತಿಲ್ಲ, ಇನ್ನೂ ಗೊತ್ತಾಗಿಲ್ಲ ಯಾರು ಸೇವ್ ಆಗಿದ್ದಾರೆ ಅಂತ. ಅದಾದ ನಂತರ ವೀಕ್ಷಕರೇ, ಒಳ್ಳೆ ಕ್ಲಾಸ್ನ ತೊಗೊಂಡಿದ್ದಾರೆ ನಿನ್ನೆ. ಬಟ್ ಇನ್ನೊಂದು ವಿಚಾರಕ್ಕೋಸ್ಕರ ಕ್ಲಾಸ್ನ ತಗೋಬೇಕಾಗಿತ್ತು. ಅದು ಏನಕ್ಕೆ ತಗೋಬೇಕಾಗಿತ್ತು ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ನ ಆನ್ ಮಾಡ್ಕೊಂಡಿದ್ದೀವಿ ವೀಕ್ಷಕರೇ. ಅದೇ ರೀತಿಯಾಗಿ ಈ ವಾರ ಒಂದು ಬಿಗ್ಗಾದ ಅಪ್ಡೇಟ್ ಸಿಕ್ಕಿದೆ ವೀಕ್ಷಕರೇ. ಏನಪ್ಪ ಅಪ್ಡೇಟು ಅಂದರೆ, ಅದು ಈ ವಾರ ಬಿಗ್ ಬಾಸ್ ಮನೆಯಿಂದ ಇಬ್ಬರು ಮಹಾದೊಡ್ಡ ಸ್ಪರ್ಧಿಗಳು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಈ ವಾರ ಏನಿದೆ ಅದು ಡಬಲ್ ಎಲಿಮಿನೇಷನ್ ವೀಕ್ ಆಗಿರುತ್ತೆ ವೀಕ್ಷಕರೇ. ಈ ವಾರ ಡಬಲ್ ಎಲಿಮಿನೇಷನ್ ವೀಕ್ ಆಗಿರುತ್ತೆ. ನೀವೇನಾರು ಯಾವಾಗ ಫೈನಲ್ ನಡೆಯುತ್ತೆ, ಫಿನಾಲೆ ಯಾವಾಗ ಅಂತ ತಿಳ್ಕೊಬೇಕಂದ್ರೆ ಫಿನಾಲೆ ಅಂತ ಕಮೆಂಟ್ ಮಾಡಿ, ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಫಿನಾಲೆ ಡೇಟ್ ಯಾವಾಗ ಅಂತ ಕನ್ಫರ್ಮ್ ಆಗಿದೆ ವೀಕ್ಷಕರೇ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಫಿನಾಲೆ ಅಂತ ಕಮೆಂಟ್ ಮಾಡಿ. ಫಿನಾಲೆ ಇನ್ನು ಕೆಲವು ದಿವಸಗಳಲ್ಲಿ ಬರುತ್ತೆ ವೀಕ್ಷಕರೇ. ಆದ್ದರಿಂದ ಬೇಗನೆ ಎಲಿಮಿನೇಟ್ ಮಾಡಿ ಟಾಪ್ 5ಗೋಸ್ಕರ ಆಡಿಸ್ತಾರೆ ವೀಕ್ಷಕರೇ. ಟಿಕೆಟ್ ಟು ಫಿನಾಲೆ ವೀಕ್ ಅದನ್ನು ಆಡಿಸ್ಬೇಕು ವೀಕ್ಷಕರೇ. ಇನ್ನು ಸುಮಾರು ಬಾಕಿ ಇದೆ. ಈ ವಾರ ಏನಿದೆ ಅದು ಫ್ಯಾಮಿಲಿ ರೌಂಡ್ ಆಗಿರುತ್ತೆ ವೀಕ್ಷಕರೇ. ಮನೆಯಿಂದ ಇಬ್ಬರು ಬರ್ತಾರೆ ವೀಕ್ಷಕರೇ. ಎಂಕರೇಜ್ ಮಾಡೋಕ್ಕೆ, ಮನೆ ಸ್ಪರ್ಧಿಗಳು ಏನಿದ್ದಾರೆ ಅವ್ರಿಗೆಲ್ಲ ಎಂಕರೇಜ್ ಮಾಡೋಕ್ಕೆ ಅವರ ಮನೆಯಿಂದ ಕಳಿಸ್ತಾರೆ ವೀಕ್ಷಕರೇ. ಅದೇ ರೀತಿಯಾಗಿ ನಾವು ಕಾಯ್ತಾ ಇರೋದು ಗಿಲ್ಲಿಯವರ ಅಪ್ಪ ಅಮ್ಮ ಬಂದಾಗ ಅವ್ರು ಏನೆಲ್ಲ ಮಾಡ್ತಾರೆ, ಕಾವ್ಯ ಅವ್ರೇನೆಲ್ಲ ಮಾಡ್ತಾರೆ ಅಂತ ಅದು ನೋಡಬೇಕು ಅಂತ ತುಂಬ ಆಸೆ ಇದೆ ವೀಕ್ಷಕರೇ. ಆವಾಗ ಅವರು ಕಾಲ್ ಮಾಡ್ಬೇಕಾದ್ರೆ ಹೆಂಗೆ ತುಂಬ ಚೆನ್ನಾಗಿ ಮಾತಾಡಿದ್ರು ಗಿಲ್ಲಿಯವರ ಅಪ್ಪ. ಅದೇ ರೀತಿಯಾಗಿ ಅವ್ರ ಮನೆಗೆ ಬಂದಾಗ ಹೇಗೆಲ್ಲ ವರ್ತನೆ ಮಾಡ್ತಾರೆ ಅದ್ರ ಬಗ್ಗೆ ತಿಳ್ಕೊಬೇಕು. ಆದ್ದರಿಂದ ಗಿಲ್ಲಿಯವರ ಅಪ್ಪ ಅಮ್ಮ ಬರಬೇಕು. ಅವ್ರು ಯಾವಾಗ ಬರ್ತಾರೆ, ಅವ್ರಿಗಂತೂ ಒಳ್ಳೆ ಟ್ವಿಸ್ಟ್ ಕೊಟ್ಟಾರು ಕರೆಸ್ತಾರೆ ವೀಕ್ಷಕರೇ. ಏನಕ್ಕಪ್ಪ ಅಂದರೆ ನೀವು ನೋಡಿರ್ಬೋದು, ಕಳೆದ ಸೀಸನ್ಸ್ಗಳೆಲ್ಲ ಟಾಸ್ಕ್ ಆಡಿ ಅವ್ರ ಅಪ್ಪ ಅಮ್ಮನ ಕರೆಸ್ತಾರೆ ವೀಕ್ಷಕರೇ. ಲೆಟರು ಸಹ ಹಂಗೆ ಸಿಕ್ಕಿದ್ದು ಅವ್ರಿಗೆ ಟಾಸ್ಕ್ ಆಡಿ. ಅದೇ ರೀತಿಯಾಗಿ ಈ ವಾರನೂ ಸಹ ಟಾಸ್ಕ್ ಆಡಿಸಿ ಅವ್ರ ಅಪ್ಪ ಅಮ್ಮನ ಕರೆಸ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇಲ್ಲಾಂದರೆ ಡೈರೆಕ್ಟಾಗಿ ಕರೆಸ್ಬೋದು, ಇನ್ನೂ ಗೊತ್ತಾಗಿಲ್ಲ, ಕನ್ಫರ್ಮ್ ಆಗಿಲ್ಲ. ಇವತ್ತಿಂದ ಶುರು ಆಗುತ್ತೆ, ಯಾಕಂದರೆ ನಿನ್ನೆ ಸಂಡೇ ಎಪಿಸೋಡ್ ಮುಕ್ತಾಯವಾಗಿದೆ. ಇವತ್ತೇನಿದೆ ಇವತ್ತಿಂದ ಫ್ಯಾಮಿಲಿ ರೌಂಡ್ ಶುರು ಆಗಿದೆ ವೀಕ್ಷಕರೇ. ಯಾರು ಬಂದಿದ್ದಾರೆ ಫಸ್ಟು ಅದೆಲ್ಲ ತಿಳಿಸ್ಕೊಡ್ತೀನಿ ಮುಂದಿನ ಬರೋವಂಥ ವಿಡಿಯೋದಲ್ಲಿ. ನಾಳೆ ಬರೋವಂಥ ವಿಡಿಯೋದಲ್ಲಿ ಒಂದು ಪ್ರೋಮೋ ಬಿಡ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ವೀಕ್ಷಕರೇ, ಯಾರು ಈ ವಾರ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ತಿಳ್ಕೊಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಚಾನಲ್ದು, ಅಲ್ಲಿ ಹೋಗಿ ಫಾಲೋ ಮಾಡ್ಕೊಂಡು ಚೆಕ್ಔಟ್ ಮಾಡಿ, ಅಲ್ಲಿ ಹಾಕಿರ್ತೀನಿ ವೀಕ್ಷಕರೇ. ನಾವು ಯೂಟ್ಯೂಬಲ್ಲಿ ತಿಳಿಸ್ಕೊಡಂಗಿಲ್ಲ, ಯಾಕಂದರೆ ನಮ್ಮ ಚಾನಲ್ನ ಬ್ಲಾಕ್ ಮಾಡ್ತಾರೆ ವೀಕ್ಷಕರೇ. ಅದರಿಂದ ಈ ವಿಡಿಯೋ ಇಷ್ಟ ಆದಲ್ಲಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.